ಸ್ನೇಹಿತರೆ ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕು ಮೇಳೆಕೋಟೆಯಲ್ಲಿರುವಂತಹ ಮಹರ್ಷಿ ಶ್ರೀ ವಾಲ್ಮೀಕಿ ಗುರುಕುಲ ಪೀಠದ ಸ್ವಾಮೀಜಿ ಬ್ರಹ್ಮಾನಂದ ಗುರೂಜಿ ವಿರುದ್ಧ ಮಹಿಳೆಯೊಬ್ಬರು ಗಂಭೀರವಾದಂಥ ಆರೋಪಗಳನ್ನು ಮಾಡಿದ್ದಾರೆ. ಸೈಟ್ ಕೊಡಿಸೋದಾಗಿ ಹೇಳಿ ಲಕ್ಷಾಂತರ ರೂಪಾಯಿ ಹಣವನ್ನು ಪಡೆದಿದ್ದಲ್ಲದೆ ಅದನ್ನು ವಾಪಸ್ ಕೊಡಿಸುವ ನೆಪದಲ್ಲಿ ಲೈಂಗಿಕ ಕಿರುಕುಳ ನೀಡಲಾಗಿದೆ ಅಂತ ಮಹಿಳೆ ಆರೋಪವನ್ನು ಮಾಡ್ತಿದ್ದಾರೆ. ಮಹಿಳೆ ಮತ್ತು ಆಕೆಯ ಪತಿ ಸ್ವಾಮೀಜಿ ನಿವಾಸದ ಬಳಿಯೇ ವಾಸವಾಗಿದ್ದು ಪರಿಚಯವಾಗಿತ್ತು ಕೂಡ ಎನ್ನಲಾಗ್ತಾ ಇದೆ. ಸ್ವಾಮೀಜಿ ತಮ್ಮ ಪರಿಚಯದವರಿಂದ ಕಡಿಮೆ ಬೆಲೆಗೆ ಸೈಟ್ ಕೊಡಿಸುವ ಭರವಸೆಯನ್ನು ಕೊಟ್ಟಿದ್ರು. 13 ಲಕ್ಷ ರೂಪಾಯಿ ಮೌಲ್ಯದ ಸೈಟನ್ನು ಕೇವಲ 12 ಲಕ್ಷಕ್ಕೆ ಕೊಡಿಸೋದಾಗಿ ಮಾತುಕತೆ ನಡೆಸಿದ್ದಾರಂತೆ. ಆದರೆ ತಮ್ಮ ಬಳಿ 8 ಲಕ್ಷ ರೂಪಾಯಿ ಮಾತ್ರ ಇದೆ ಅಂತ ಮಹಿಳೆ ಹೇಳಿದರು. ಹೀಗಾಗಿ ಉಳಿದ ಹಣಕ್ಕೆ ಸಹಾಯ ಮಾಡೋದಾಗಿ ಸ್ವಾಮೀಜಿ ಹೇಳಿದ್ರು ಎನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಮಹಿಳೆ ಬಳಿ ಇರುವಂಥ 8 ಲಕ್ಷ ರೂಪಾಯಿಗಳಲ್ಲಿ 5 ಲಕ್ಷ ರೂಪಾಯಿಯನ್ನು ಅಡ್ವಾನ್ಸ್ ಆಗಿ ಮತ್ತೊಬ್ಬರಿಗೆ ಸ್ವಾಮೀಜಿ ಕೊಡಿಸಿದ್ದಾರೆ. ಆದರೆ 1 ವರ್ಷ ಕಳೆದರೂ ಕೂಡ ಸೈಟನ್ನು ಕೊಡದೆ ಅಡ್ವಾನ್ಸನ್ನು ಕೂಡ ನೀಡದೆ, ಅಂದರೆ ಅಡ್ವಾನ್ಸ್ ಹಣವನ್ನು ಕೂಡ ವಾಪಸ್ ಕೊಡದೆ ನಿರ್ಲಕ್ಷ್ಯ ವಹಿಸಲಾಗಿದೆ ಅಂತ ಮಹಿಳೆ ಗಂಭೀರ ಆರೋಪ ಮಾಡ್ತಿದ್ದಾರೆ. ಇನ್ನು 1 ವರ್ಷ ಆದರೂ ಕೂಡ ಸೈಟ್ ಕೊಡದ ಕಾರಣ ಹಣವನ್ನು ಮಹಿಳೆ ವಾಪಸ್ ಕೇಳಿದ್ದಾರೆ. ಆಗ ಸ್ವಾಮೀಜಿ, ನೀನು ರೂಮ್ಗೆ ಬಾ, ಹಣ ಕೊಡ್ತೇನೆ, ನಿನಗೆ ಹಣ ಬೇಕು, ನನಗೆ ಮಜಾ ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಸ್ವಾಮೀಜಿಯ ಈ ಮಾತುಗಳನ್ನು ಮಹಿಳೆ ಮೊಬೈಲ್ನಲ್ಲಿ ಆಡಿಯೋ ಹಾಗೆ ವಿಡಿಯೋ ರೂಪದಲ್ಲೂ ಕೂಡ ರೆಕಾರ್ಡನ್ನು ಮಾಡಿಕೊಂಡಿದ್ದಾರೆ. ಸ್ವಾಮೀಜಿ ನಿರಂತರವಾಗಿ ಫೋನ್ ಕರೆ, ಆಡಿಯೋ ಮೆಸೇಜ್ ಹಾಗೆ ವಿಡಿಯೋ ಕಾಲ್ ಮಾಡಿ ಕಿರುಕುಳವನ್ನು ಕೊಟ್ಟಿದ್ದಾರೆ. ಅಲ್ಲದೆ ಒಂಟಿಯಾಗಿರುವಂಥ ವೇಳೆ ಮನೆಗೆ ಬಂದು ಕಿರುಕುಳವನ್ನು ಕೊಟ್ಟಿದ್ದಾರೆ. ಆಡಿಯೋ ವಿಡಿಯೋಗಳನ್ನು ಡಿಲೀಟ್ ಮಾಡುವಂತೆ ಒತ್ತಡವನ್ನು ಹೇರಿದ್ದು ಅದಕ್ಕಾಗಿ 50,000 ರೂಪಾಯಿ ನೀಡುವ ಆಮಿಷವನ್ನು ಕೂಡ ಒಡ್ಡಿದ್ದಾರೆ ಅಂತ ಮಹಿಳೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಘಟನೆಗಳು ಗಂಡನಿಗೆ ಗೊತ್ತಾಗಿ ಆತ ತನ್ನನ್ನು ಬಿಟ್ಟು ಹೋಗಿದ್ದಾನೆ ಅಂತ ಮಹಿಳೆ ಅಳ್ಕೊಂಡು ಹೇಳ್ತಾ ಇದ್ದಾರೆ. ಸಂತ್ರಸ್ತೆಯು ಈಗಾಗಲೇ ಪೊಲೀಸ್ ಠಾಣೆಗೆ ಆಡಿಯೋ ಹಾಗೆ ವಿಡಿಯೋ ಸಾಕ್ಷಿಗಳೊಂದಿಗೆ ದೂರನ್ನು ಕೊಟ್ಟಿದ್ದಾರೆ. ಆದರೆ ನ್ಯಾಯ ಸಿಗುತ್ತಿಲ್ಲ ಅಂತ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಮತ್ತೊಂದೆಡೆ ಈ ಬ್ರಹ್ಮಾನಂದ ಗುರೂಜಿ ಮೇಲಕೋಟೆ ಬಳಿ ಸರ್ಕಾರದ ಆರ್ಥಿಕ ನೆರವಿನಿಂದ ಮಹರ್ಷಿ ಶ್ರೀ ವಾಲ್ಮೀಕಿ ಗುರುಕುಲ ಪೀಠ ಆಶ್ರಮವನ್ನು ಸ್ಥಾಪನೆ ಮಾಡಿರುವುದೂ ಕೂಡ ಬಯಲಾಗಿದ್ದು ಇದೀಗ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಪ್ರಕರಣದ ಕುರಿತು ಪೊಲೀಸ್ ಇಲಾಖೆ ತನಿಖೆ ನಡೆಸಬೇಕಾಗಿರುವಂಥದ್ದು, ಆರೋಪಗಳ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಇಷ್ಟು ಮಾತ್ರ ಅಲ್ಲ, ಸೊ ಈಗ ಬ್ರಹ್ಮಾನಂದ ಸ್ವಾಮೀಜಿಯು ಕೂಡ ಪ್ರತಿ ದೂರನ್ನು ದಾಖಲು ಮಾಡಿದ್ದಾರೆ. ಏನಂತ, ಮಹಿಳೆ ಮತ್ತು ಆಕೆಯ ಕುಟುಂಬದವರು ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಬ್ರಹ್ಮಾನಂದ ಸ್ವಾಮೀಜಿ ಪ್ರತಿ ದೂರನ್ನು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲು ಮಾಡಿದ್ದಾರೆ. ಹಣ ಕೊಡಬೇಕು, ಇಲ್ಲದೆ ಹೋದರೆ ನಿಮ್ಮ ಫೋಟೋಸ್ ಹಾಗೆ ಆಡಿಯೋ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡಿ ಮಾನ ಮತ್ತು ಖ್ಯಾತಿಯನ್ನು ಹಾಳು ಮಾಡ್ತೀನಿ ಅಂತ ಬೆದರಿಕೆ ಒಟ್ಟಿದ್ದಾರೆ ಅಂತ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಸ್ವಾಮೀಜಿ ಉಲ್ಲೇಖ ಮಾಡಿದ್ದಾರೆ. ಒಂದು ಮಾತ್ರ ಗಮನಿಸಬೇಕು, ಈತ ಸ್ವಾಮೀಜಿ ಆಗಿದ್ಯಾಕೆ? ಆಯಿತು, ಪ್ರತಿ ದೂರನ್ನು ಕೊಟ್ಟಿದ್ರು, ಓಕೆ, ಪ್ರತಿ ದೂರಲ್ಲಿ ಏನಿದೆ ಅದನ್ನು ನೋಡಬೇಕಾಗತ್ತೆ. ಏನಪ್ಪ ಅಂತ ಹೇಳಿದರೆ, ಫೋಟೋಸ್ ಆಡಿಯೋ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡಿ ಮಾನ ಮತ್ತು ಖ್ಯಾತಿಯನ್ನು ಹಾಳು ಮಾಡ್ತೀವಿ ಅಂತ ಆರೋಪ ಮಾಡಿದ್ದಾರೆ ಇವರು. ಅಂದರೆ ಆಕೆ ನಿಮ್ಮ ಫೋಟೋಸ್ ಆಡಿಯೋ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಸ್ವಾಮೀಜಿ ಮಾಡಿದ್ದು ಹೌದಲ್ವಾ? ಹಾಗಾದರೆ ಮಾಡಿದ್ದು ಹೌದಂತ ಒಪ್ಕೊಳ್ಳಬೇಕಾದಂಥ ಅನಿವಾರ್ಯತೆ ಸ್ವಾಮೀಜಿಗಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಒಬ್ಬ ಸ್ವಾಮೀಜಿಯಾಗಿ, ಒಬ್ಬ ಧರ್ಮ ಪ್ರಚಾರಕಗಾಗಿ ಇರಬೇಕಾಗಿರುವಂಥ ಸ್ವಾಮೀಜಿ ಈ ರೀತಿ ಆದರೆ ಮುಂದೇನು? ಒಬ್ಬ ಸ್ವಾಮೀಜಿ ಆಗೋರು ಹೇಗಿರಬೇಕು? ಕಾಮ, ಕ್ರೋಧ, ಮದ, ಮತ್ಸರ ಎಲ್ಲವನ್ನು ಕೂಡ ಬಿಟ್ಟು ಸ್ವಾಮೀಜಿ ಆಗಬೇಕು. ಆದರೆ ಇವಾಗಿನ ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ, ಯಾವುದೋ ರಾಜಕೀಯ ಪಕ್ಷದ ಒಂದು ಕೈ ಕೆಳಗೆ ಇವರು ಕೆಲಸ ಮಾಡುವಂಥ ಸ್ವಾಮೀಜಿಗಳಾಗಿಬಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆ ಹುಟ್ಟು ಆಗ್ತಾ ಇದೆ. ಕಾರಣ ಇಷ್ಟೇ ವೀಕ್ಷಕರೇ, ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಯಾವ್ಯಾವುದೋ ಏನೇನೋ ಕೆಲಸದಲ್ಲಿ ಸ್ವಾಮೀಜಿಗಳು ಈಗ ಸಿಕ್ಕಾಕೊಳ್ತಾ ಇದ್ದಾರೆ. ಯಾವುದೋ ಲೂಟಿ ಇರ್ಬೋದು, ಈ ಥರ ನೋಡಿದ್ರೆ ಬೇಜಾರಾಗುತ್ತೆ. ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತ. ಇಲ್ಲಿ ಸ್ವಾಮೀಜಿ ಏನು ಆರೋಪವನ್ನು ಮಾಡ್ತಿದ್ರಲ್ಲ, ತನ್ನ ವಿಡಿಯೋ ಆಡಿಯೋ ಫೋಟೋಸನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತೀವಿ ಅಂತ, ಅಂದರೆ ಸ್ವಾಮೀಜಿ ತಪ್ಪು ಮಾಡಿದ ನಿಜನ ಹಾಗಾದ್ರೆ ಅಂತ ಜನ ಕೂಡ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಮೆನ್ಷನ್ ಮಾಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಧನ್ಯವಾದ. ಕರ್ನಾಟಕ.